ಹಲೋ ನಮಸ್ಕಾರ. ಈಗ ನಾವು ಬುದ್ಧಿಮಾಂದ್ಯ ಮಕ್ಕಳಿಗೆ ಪಾಠೋಪಕರಣಗಳು ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ರಾಷ್ಟ್ರೀಯ ಮಾನಸಿಕ ಮಕ್ಕಳಿಗೋಸ್ಕರ, ದಿವ್ಯಾಂಗರಿಗೋಸ್ಕರ ನಮ್ಮ ಸಂಸ್ಥೆಯಿಂದ ಪ್ರತಿ ಒಂದು ಬಡ ಬುದ್ಧಿಮಾಂದ್ಯ ಮಕ್ಕಳಿಗೆ ಈ ಕಿಟ್ ಅನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ಕಿಟ್ ನಂಬರ್ 1 ಅಂತ ಇದೆ. ಇದು ಹುಟ್ಟಿದ ಮಗುವಿನಿಂದ 3 ವರ್ಷದ ಒಳಗಿನ ಮಕ್ಕಳಿಗೆ ಅರ್ಲಿ ಇಂಟರ್ವೆನ್ಷನ್ ಪ್ರೋಗ್ರಾಮ್ ನಲ್ಲಿ ಕೊಡ್ತಾರೆ. ಈ ಕಿಟ್ ನಲ್ಲಿ 22 ಸಾಮಗ್ರಿಗಳಿವೆ. ಈ ಸಾಮಗ್ರಿಗಳನ್ನು ನಾನು ತಮಗೆ ಒಂದೊಂದಾಗಿ ವಿವರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇದು ಅರ್ಲಿ ಸ್ಟಿಮ್ಯುಲೇಷನ್ ಅಥವಾ ಅರ್ಲಿ ಅಂದ್ರೆ ಮಗು ಹುಟ್ಟಿದಾಗ್ಲಿಂದ ಅತಿ ಶೀಘ್ರದಲ್ಲಿ ಅತಿ ಸಣ್ಣ ವಯಸ್ಸಿನಲ್ಲಿ ಮಗುವಿಗೆ ಕೊಡುವಂತಹ ಒಂದು ಪ್ರಚೋದನೆ ಅಥವಾ ಪರಿಣಿತಿಯ ವಸ್ತುಗಳನ್ನು ಹೊಂದಿದೆ. ಈ ವಸ್ತುಗಳನ್ನು ನೀವು ನೋಡಿದರೆ ಮಗುವಿನ ಎಷ್ಟೋ ರೀತಿಯ ಜ್ಞಾನೇಂದ್ರಿಯಗಳನ್ನು, ಮುಖ್ಯವಾಗಿ ಪಂಚೇಂದ್ರಿಯಗಳನ್ನು ಪ್ರಚೋದಿಸುವಂಥ, ಅದನ್ನು ಉತ್ತೇಜಿಸುವಂಥ, ಅದನ್ನು ಕಾರ್ಯಕ್ರಮ ಚಟುವಟಿಕೆಗಳನ್ನು ತೊಡಗಿಸುವಂತಹ ಸಾಧನ ಸಲಕರಣೆಗಳು ಇದರಲ್ಲಿದೆ. ಈ ಸಾಧನ ಸಲಕರಣೆಗಳನ್ನು ನಾವು ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಇದರಲ್ಲಿ ಮೊದಲನೆಯದು ರ್ಯಾಟಲ್ಸ್ ಅಂತ ಇದೆ. ಇದು ಕಿಟ್ ನಂಬರ್ 1ರಲ್ಲಿ ಕಾಮನ್ ಸಿಂಪ್ಲಿಫೈಡ್ ಬೇಸಿಕ್ ಅಂದ್ರೆ ಬಹಳ ಮೂಲತಃ ಮಂದಬುದ್ಧಿ ಮಕ್ಕಳಿಗೆ, ಬುದ್ಧಿಮಾಂದ್ಯ ಮಕ್ಕಳಿಗೆ ಬೇಕಿರುವಂತ ಸಾಧನ ಸಲಕರಣೆಗಳು ಅಥವಾ ಒಂದು ಶಿಕ್ಷಣಕ್ಕೆ ಅವರ ಪಂಚೇಂದ್ರಿಯಗಳನ್ನು ಪ್ರಚೋದಿಸಲಿಕ್ಕೆ ಬೇಕಾದಂತ ಸಾಧನ ಸಲಕರಣೆಗಳು. ಇದರಲ್ಲಿ ರ್ಯಾಟಲ್ಸು ಒಂದನೇದಾಗಿ, ಎರಡನೇದು ಟೀತರು, ಮೂರನೇದು ದಿನನಿತ್ಯದ ಕಾರ್ಯಕ್ರಮಗಳಿಗೆ ಬೇಕಿರುವಂತಹ ಕೆಲವು ವಸ್ತುಗಳು, 4 ರೀತಿಯ ವಸ್ತುಗಳಿವೆ. ಅದಾದ್ಮೇಲೆ ಕೈಯಲ್ಲಿ ಅಂದ್ರೆ ನಮ್ಮ ಹಸ್ತದಲ್ಲಿ ಹಿಡ್ಕೊಳ್ಳುವಂತಹ ಪಾಮ್ ಗ್ರಿಪ್ಸು, ಆಮೇಲೆ ಶಬ್ದವನ್ನು ಮಾಡುವಂತಹ ಡ್ರಮ್ಮು, ಅದಾದ್ಮೇಲೆ ಸೆನ್ಸರಿ ಫುಟ್ ಸ್ಟೆಪ್ಸ್ ಅಂತ ಹೇಳಿದ್ರೆ ನಮ್ಮ ನಡಿಗೆಗಳಿಂದ ನಮ್ಮ ನಡೆಯುವಾಗುವಂಥ ಫುಟ್ ಸ್ಟೆಪ್ಸ್ ಇಂದ ಬರುವಂತ ಕೆಲವು ಮಗುವಿಗೆ ಪ್ರಚೋದಿಸುವಂತ ಸೆನ್ಸರಿ ಅಂದ್ರೆ ಪ್ರಚೋದನಾ ಮ್ಯಾಟು. ಆಮೇಲೆ ಗ್ರಿಪ್ ಟಾಯ್ ಅಂದ್ರೆ ಇದು ಮಗುವಿಗೆ ಹಿಡಿತವನ್ನು ಕಲಿಸುವಂತಹದ್ದು. ಅದಾದ ನಂತರ ಮಗುವಿಗೆ ಶಬ್ದವನ್ನು ಒತ್ತುವುದರ ಮೂಲಕ, ಸ್ಕ್ವೀಸಿಂಗ್ ಮಾಡೋದ್ರ ಮೂಲಕ ಟಾಯ್ಸ್ ಕೊಡುವಂತಹದ್ದು. ಇದು ಬೇರೆ ಬೇರೆ ಶಬ್ದಗಳನ್ನು ಮಾಡುತ್ತದೆ. ಇದು ಸಣ್ಣ ಮಕ್ಕಳಿಗೆ ಬೇಕಾಗುವಂಥದ್ದು. ಇದೇ ರೀತಿ ಪಿರಾಮಿಡ್ ಅಂದ್ರೆ ಒಂದರ ಮೇಲೆ ಒಂದು ವಸ್ತುವನ್ನು ಬ್ಲಾಕ್ಸ್ ಅನ್ನು ಇಟ್ಟು ಪಿರಾಮಿಡ್ ಬೆಳೆಸುವಂತಹದ್ದು. ಆಮೇಲೆ ಸಾಫ್ಟ್ ಬಾಲ್ ಅಂದ್ರೆ ಮತ್ತೆಗಿನ ಒಂದು ಚೆಂಡು. ಆಮೇಲೆ ವುಡನ್ ಬ್ಲಾಕ್ಸ್ ಅಂತ ಹೇಳಿದ್ರೆ ಒಂದು ಸಣ್ಣ ಸಣ್ಣ ಮರದ ಬ್ಲಾಕ್ಸ್ ಅನ್ನು ಒಂದರ ಮೇಲೆ ಒಂದು ಇಡುವಂತದ್ದು. ವುಡನ್ ಪುಲ್ ಟಾಯ್ ಅಂದ್ರೆ ಒಂದು ಮಗು ಸಣ್ಣದಾಗಿ ಮರದ ಒಂದು ಚಕ್ಕೆಯಿಂದ ಎಳೆದುಕೊಂಡು ಹೋಗುವಂತ ಒಂದು ಆಟದ ಸಾಮಗ್ರಿ. ಆಮೇಲೆ ಸೆನ್ಸರಿ ಮ್ಯಾಟ್ ಇನ್ 6 ಬ್ಲಾಕ್ಸ್. ಈ ಸೆನ್ಸರಿ ಪ್ರಚೋದಿತ ಮಾಡುವಂತಹ ಸಣ್ಣ ಮಕ್ಕಳಿಗೆ ಬೇಕು ಅಂತ ಒಂದು ಪಂಚೇಂದ್ರಿಯಗಳ ಪ್ರಚೋದನೆಯ ಒಂದು ಬ್ಲಾಕ್ಸು. ಅದಾದ್ಮೇಲೆ ಸ್ಟಿಮ್ಯುಲೇಷನ್ ಟಾಯ್. ಈಗ ಸ್ಟಿಮ್ಯುಲೇಷನ್ ಅಂತ ಹೇಳಿದ್ರೆ ಇದು ನಮ್ಮ ಮಗುವಿನಲ್ಲಿ ತಾನು ಆಕ್ಟಿವಿಟಿ ಅಂದ್ರೆ ಏನಾದ್ರೂ ಒಂದು ಚಟುವಟಿಕೆಯಲ್ಲಿ ತೊಡಗುವಂತದಕ್ಕೆ ಬೇಕಾಗುವಂತ ಟಾಯ್ಸು. ಅದಾದ್ಮೇಲೆ ನೆಸ್ಟಿಂಗ್ ಕಪ್ಸ್ ಅಂತ ಹೇಳಿದ್ರೆ ಈ ಒಂದು ಕಪ್ಸ್ ಇರುತ್ತೆ, ಒಂದರ ಮೇಲೆ ಒಂದು ಇಡುವಂತದ್ದು. ಇದರಿಂದ ಮಗುವಿಗೆ ಐ ಹ್ಯಾಂಡ್ ಅಂದ್ರೆ ಕಣ್ಣು ಮತ್ತೆ ಕೈಯ ಒಂದು ಕೋಆರ್ಡಿನೇಷನ್ ಅಂದ್ರೆ ಅದರ ಒಂದು ಸಂಬಂಧ ಬೆಳೆಯುತ್ತೆ, ಅದಕ್ಕೆ ಬೇಕಾಗುವಂಥದ್ದು. ಅದಾದ ನಂತರ ಸಾಫ್ಟ್ ಟಾಯ್ಸ್ ಅಂತ ಹೇಳಿದ್ರೆ ಮೆತ್ತಗಿನಾದಂತಹ ಮಗುವಿಗೆ ಮುಟ್ಟಿದಾಗ ಒಂದು ರೀತಿಯ ಸ್ಪರ್ಶ ಜ್ಞಾನ ಬರುವಂತಹ ಟಾಯ್ಸು. ಅದಾದ್ಮೇಲೆ ಸಂಗೀತ ಕೊಡುವಂತಹ ಒಂದು ಬುಕ್, ಇದಕ್ಕೆ ಮ್ಯೂಸಿಕಲ್ ಬುಕ್ ಅಂತ ಹೇಳ್ತಾರೆ. ಸಂಗೀತವನ್ನು ಮಾಡುತ್ತೆ ಮುಟ್ಟೋದ್ರಿಂದ. ಆಮೇಲೆ ಸ್ವಿಕ್ಕಿ ಶೂಸ್ ಅಂತ ಹೇಳಿದ್ರೆ ಕಾಲಿನಲ್ಲಿ ಹಾಕುವಂತ ಬೂಟು ಮಗು ನಡೀತಾ ಇದ್ದಾಗ ಒಂದು ಕೀ ಅನ್ನುವ ಶಬ್ದ ಬರುತ್ತೆ.
ಅದು ಒಂದು ಪೇರಿರುತ್ತೆ. ಆಮೇಲೆ ನಮ್ಮ ಒಂದು ಈ ರಾಷ್ಟ್ರೀಯ ಮಾನಸಿಕ ವಿಕಲಾಂಗರ ಒಂದು ದಿವ್ಯಾಂಗರ ಸಂಸ್ಥೆಯಿಂದ ಮಾಡಿದಂತ ರ್ಯಾಪಿಡ್ ಅಂತ ಹೇಳುವಂತ ಒಂದು ಬುಕ್ಕು. ಇದು ಈ ಒಂದು ಮಂದಬುದ್ಧತೆ ಅಥವಾ ವಿಕಲಾಂಗತೆ ಎಲ್ಲಿವರೆಗೆ ಇದೆ, ಹೇಗೆ ಹುಟ್ಟುತ್ತೆ, ಹೇಗಾಗುತ್ತೆ ಅನ್ನೋ ಬಗ್ಗೆ ತಿಳುವಳಿಕೆ ಕೊಡುವಂತ ಬುಕ್ಸ್. ಮತ್ತೆ ಇದನ್ನು ಹೇಗೆ ಸರಿಪಡಿಸಬೇಕು, ಮತ್ತೆ ಇದನ್ನು ಬರದ ಹಾಗೆ ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ರೂರಲ್ ಬೇಸ್ಡ್ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಟ್ರೈನಿಂಗ್ ಕೊಡುವಂತ ಬುಕ್ಕು. ಅದಾದ್ಮೇಲೆ ಒಂದು ಬ್ಯಾಗ್ ಇರುತ್ತೆ ಇದರಲ್ಲಿ. ಇದ್ರ ಜೊತೆಗೆ ಈ ವಸ್ತುಗಳನ್ನು ಹೇಗೆ ಉಪಯೋಗಿಸಬೇಕು ಅಂತಹ ಒಂದು ಮ್ಯಾನ್ಯುಯಲ್ ಅಂದ್ರೆ ತಿಳುವಳಿಕೆಯ ಪುಸ್ತಕ ಇರುತ್ತೆ. ಈಗ ಮೊದಲನೇದು ರ್ಯಾಟಲ್ಸ್ ಅಲ್ಲಿ 3 ರೀತಿಯ ರ್ಯಾಟಲ್ಸ್ ಇರುತ್ತೆ. ಇದು ಹೇಗೆ ಅಂತ ಹೇಳಿದ್ರೆ, ಒಂದು ನೀವು ಮಕ್ಕಳಿಗೆ ಆಡಿಸೋದಕ್ಕೆ ಬೇಕಾದಂತ 2 ಕಡೆಯನ್ನು ಹೀಗೆ ಮಗು ಕೈಯಲ್ಲಿ ಹಿಡ್ಕೊಂಡು ಆಡಿಸುವಂತಹದ್ದು. ಇದು ಒಂದು ಸೌಂಡ್ ಮಾಡುತ್ತೆ. ಆ ಸೌಂಡ್ ಮಗುವಿಗೆ ತುಂಬಾ ಆಹ್ಲಾದ ಕೊಡುತ್ತೆ. ಮಗು ಅದಕ್ಕೋಸ್ಕರ ನಾವು 3 ಮೀಟರ್ ದೂರದಲ್ಲಿಟ್ಟರೆ ಆ ಶಬ್ದವನ್ನು ತಿರುಗಲಿಕ್ಕೆ ಆಟಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಮಗುವನ್ನು ಅಳುತ್ತಾ ಇರುವಂತ ಮಾಡುವಂತ ಇನ್ನೊಂದು ರೀತಿಯ ರ್ಯಾಟಲ್, ಮತ್ತೊಂದು ಜಸ್ಟ್ ಸೌಂಡ್ ಮಾಡುವಂತ 3 ರ್ಯಾಟಲ್ಸು. ಇದರಿಂದ ಮಗುವಿಗೆ ಏನಂದ್ರೆ, ನಾವು ಶಬ್ದವನ್ನು ಬರುವ ಕಡೆಗೆ ತಿರುಗುವುದು, ಶಬ್ದವನ್ನು ಬಂದ ಕಡೆಗೆ ತನ್ನನ್ನು ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಅಂತ ಆ ಕಡೆಗೆ ಆಕರ್ಷಿಸುವಂತಹ ಒಂದು ರ್ಯಾಟಲ್ಸ್. ಇದಾದ ನಂತರ ಟೀತರ್. ಕೆಲವು ಮಕ್ಕಳಿಗೆ ಈ ಹಲ್ಲು ಅಥವಾ ಈ ಒಸುಡು ಅಂತ ಹೇಳುವಂಥದ್ದು ಬೆಳೆದಿರುವುದಿಲ್ಲ. ಇದನ್ನ ಬೆಳೆಸೋದಕ್ಕೋಸ್ಕರ ಅಂತ ಇದನ್ನ ಉತ್ತೇಜನ ಕೊಡೋದಕ್ಕೋಸ್ಕರ ಮಕ್ಕಳು ಆಗಾಗ ಬಾಯಲ್ಲಿ ಏನಾದ್ರು ಕೊಟ್ಟಿಟ್ಕೊಂತಾರೆ. ಟೀತರ್ ಇಟ್ಕೊಳ್ಳೋದ್ರಿಂದ ಅಂದ್ರೆ ಈ ಒಂದು ಹಲ್ಲಿನ ಬೆಳವಣಿಗೆಗೆ ಅನುಕೂಲ ಆಗುತ್ತೆ, ಅಥವಾ ದವಡೆ ಅಥವಾ ಈ ಒಸುಡು ಬೆಳೆಯುವುದಕ್ಕೆ ಅನುಕೂಲವಾಗುವಂತ ಟೀತರ್. ಇದನ್ನು ಮಕ್ಕಳಿಗೆ ಆಗಾಗ ಕೊಡೋದ್ರಿಂದ ಮಕ್ಕಳು ಬೇರೆ ವಸ್ತುಗಳನ್ನ, ಬಟ್ಟೆಯನ್ನು ಬಾಯಲ್ಲಿ ಹಾಕೋದಕ್ಕಿಂತ ಈ ಟೀತರ್ ಹಾಕೋದ್ರಿಂದ ಅವರ ಒಸುಡು, ಅವರ ಹಲ್ಲು ಉತ್ತಮವಾಗಿ ಬರಲಿಕ್ಕೆ ಒಂದು ಸಾಧ್ಯತೆ ಇದೆ. ಇದಾದ ನಂತರ ಮನೆಯಲ್ಲಿ ದಿನನಿತ್ಯದ ಕಾರ್ಯಕ್ರಮಗಳನ್ನು ಕಲಿಸ್ಲಿಕ್ಕೆ ಬೇಕಾದಂತ ADL ಸ್ಕಿಲ್ಸ್ ಅಂತ ಹೇಳಿದ್ರೆ, ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಅಂದ್ರೆ ದಿನಚರಿಯ ಕಾರ್ಯಕ್ರಮಗಳು. ಈಗ ನೀರು ಕುಡಿಯುವಂತಹದ್ದು, ಹಾಲು ಕುಡಿಯುವಂತಹದ್ದು, ಯಾವ್ದಾದ್ರು ವಸ್ತುವನ್ನು ತೆಗೆದು ತಿನ್ನುವಂತಹದ್ದು. ಇದನ್ನ ನಾವು ಒಂದೊಂದಾಗಿ ನಿಧಾನವಾಗಿ ಅಭ್ಯಾಸ ಮಾಡಲಿಕ್ಕೆ, ಮೂಲತಃ ಮಕ್ಕಳು ಮೊದಲೇ ನಾವು ಒಂದು ಗ್ಲಾಸ್ ಅಲ್ಲಿ ಕೊಟ್ಟರೆ ಕುಡಿಯುವುದಿಲ್ಲ. ಅದಕ್ಕೋಸ್ಕರ ಚಿಪ್ಪರ್ ಅಂದ್ರೆ ಒಂದು ರೀತಿಯ ಚೀಪುವಿಕೆಗೆ ಅನುಕೂಲವಾಗುವಂತಹ, ಈಗ ಮಗು ತಾಯಿಯ ಒಂದು ಎದೆ ಹಾಲನ್ನು ಕುಡಿಯುವುದನ್ನು ಬಿಟ್ಟ ನಂತರ ಅದೇ ರೀತಿಯ ಇನ್ನೊಂದು ರೀತಿಯ ಮಾಡುವಂತದ್ದಕ್ಕೆ ಈ ಒಂದು ಗ್ಲಾಸ್ ಅನ್ನು ಉಪಯೋಗಿಸ್ತಾರೆ. ಇದು ನಾವು ನಾನ್ ಟಾಕ್ಸಿಕ್ ಅಂದ್ರೆ ಯಾವುದೇ ರೀತಿಯ ಪ್ಲಾಸ್ಟಿಕ್, ರಬ್ಬರ್ ಇಂದ ಆಗುವಂತಹ ವಿಷಪೂರಿತವಾದಂತಹ ಟಾಕ್ಸಿಕ್ ಇಲ್ಲದೆ ಇರುವಂತಹ ಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡಿರುವಂತದ್ದು. ಅದಾದ ನಂತರ ಒಂದು ಗ್ಲಾಸ್ ನಲ್ಲಿ, ಒಂದು ಸ್ಟೀಲ್ ಗ್ಲಾಸ್ ನಲ್ಲಿ ಇರುವಂತಹ ಒಂದು ಸಣ್ಣ ಪೈಪ್, ಒಂದು ಸ್ಟ್ರಾ ಪೈಪ್ ರೀತಿ ಇರುವಂತದ್ದು. ಇದು ಯಾಕೆ ಅಂತ ಹೇಳಿದ್ರೆ, ಒಂದು ಹಂತದಿಂದ ಇನ್ನೊಂದು ಹಂತದಕ್ಕೆ ಬೇಕಾಗುವಂತ ಬೆಳವಣಿಗೆಗೋಸ್ಕರ ಇರುವಂತ ಎರಡನೇದು. ಮೂರನೇದು ನೇರವಾಗಿ ಒಂದು ಗ್ಲಾಸ್ ಅಲ್ಲಿ ಅಂದ್ರೆ ಒಂದು ಕಪ್ ಅಲ್ಲಿ ನೀರನ್ನು ಕುಡಿಯುವಂತ ವ್ಯವಸ್ಥೆ. ಇದರಿಂದ ಮಗುವಿಗೆ ಆ ಬೆಳವಣಿಗೆಗೆ ಒಂದು ಅನುಕೂಲ ಆಗುತ್ತೆ, ಹಂತ ಹಂತವಾಗಿ ಮುಂದಕ್ಕೆ ಹೋಗ್ಲಿಕ್ಕೆ ಅನುಕೂಲವಾಗುತ್ತೆ. ಇದಾದ ನಂತರ ಕೆಲವು ಮಕ್ಕಳಿಗೆ ಕೈಯಿಂದ ಸ್ವಂತವಾಗಿ ಹಿಡ್ಕೊಂಡು ತಿನ್ನೋದಕ್ಕಾಗೋದಿಲ್ಲ, ಅಥವಾ ನಾವು ಚಮಚದಿಂದ ತಿನ್ನಿಸೋದಂತ, ಸ್ಪೂನ್ ನಿಂದ ತಿನ್ನಿಸೋದು ಕಲಿಸೋಕೋಸ್ಕರ ಹಿಡಿತವನ್ನು ಇರುವಂತ, ಮರದ ಹಿಡಿಕೆ ಇರುವಂತ ಒಂದು ಸ್ಪೂನ್ ಅನ್ನ ಇದರಲ್ಲಿ ಅಳವಡಿಸಿದ್ದಾರೆ. ಇದರಿಂದ ಮಗುವಿಗೆ ಕಲಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಇದಾದ ನಂತರ ಪಾಮ್ ಗ್ರಿಪ್ಸ್ ಅಂದ್ರೆ ಮಗುವಿನ ಹಿಡಿತವನ್ನು ಬೆಳವಣಿಸೋಕೋಸ್ಕರ ಈ ಒಂದು ಬೇರೆ ಬೇರೆ ವಸ್ತುಗಳಿಂದ ತಯಾರು ಮಾಡಿದಂತ ಗ್ರಿಪ್ಸ್ ಅನ್ನು ತಯಾರು ಮಾಡಿದ್ದಾರೆ. ಇದರಲ್ಲಿ 4 ರೀತಿಯ ಗ್ರಿಪ್ಸ್ ಇದೆ. ಒಂದು ಈ ಬೀಜಗಳನ್ನು, ಅಂದ್ರೆ ನೀವು ಹುಣಸೆ ಬೀಜ ಅಂತ ಬೀಜಗಳನ್ನ ಹಾಕಿದ್ದು. ಇನ್ನೊಂದು ಕೆಲವು ಸ್ಪಾಂಜ್ ಅನ್ನು, ಅಂದ್ರೆ ಮೆತ್ತನೆಯಾದ ಸ್ಪಾಂಜ್ ಹಾಕಿ ಮಾಡಿದ್ದಾರೆ. ಇನ್ನೊಂದು ಇದರಲ್ಲಿ ಒಂದು ರೀತಿಯ ಮೆತ್ತನೆಯಾದ ಸ್ಟೆಲಿನ್ ಕ್ಲೋತ್ ಅಂತ ಹೇಳ್ತಾರೆ, ಅಂದ್ರೆ ಕೈಗೆ ಮುಟ್ಟಿದಾಗ ಸ್ಪರ್ಶ ಜ್ಞಾನ ಬರುವಂತಹದ್ದು. ಇನ್ನೊಂದು ಇದೇ ರೀತಿಯಲ್ಲಿ ಸ್ವಲ್ಪ ಹಾರ್ಡ್ ಆಗಿರುವಂತ ವಸ್ತುವನ್ನು ಹಾಕಿರುವಂತ ಮಾಡಿರುವಂತ 4 ರೀತಿಯ ಬೇರೆ ಬೇರೆ ಸ್ಪರ್ಶ ಜ್ಞಾನ, ಅಂದ್ರೆ ಕೈಯಲ್ಲಿ ಆ ಸ್ಪರ್ಶ ಬಂದಾಗ ಮಗುವಿಗೆ ಅದು ಬೇರೆ ಬೇರೆ ಜ್ಞಾನ, ಬೇರೆ ಬೇರೆ ವಸ್ತುಗಳು, ಬೇರೆ ಬೇರೆ ಒಂದು ವ್ಯವಸ್ಥೆ ಆಗುತ್ತೆ. ಅದು ಬಣ್ಣ ಮತ್ತು ಅದರ ಒಂದು ಆಕಾರ ನೋಡಿ ಅದಕ್ಕೆ ಕಲೀಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಇದಾದ ನಂತರ ಈ ಡ್ರಮ್, ಇದು ಮತ್ತೆ ಇದೇನಂತ ಹೇಳಿದ್ರೆ, ಮಗು ದೂರದಿಂದ ಶಬ್ದವನ್ನು ಯಾವ ರೀತಿ ಕೇಳುತ್ತೆ, ಒಂದಕ್ಕೆ ಒಂದು ಬಡಿದಾಗ ಶಬ್ದ ಬರುತ್ತೆ ಅಂತ ಕಲಿಸೋದಕ್ಕೋಸ್ಕರ ಇದರಲ್ಲಿ ಒಂದು ಡ್ರಮ್ ಇಟ್ಟಿದ್ದಾರೆ. ಈ ಡ್ರಮ್ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಮಗು ಆಟ ಆಡೋದನ್ನು, ಮಗು ಅಳ್ತಾ ಇರೋದನ್ನು ನಿಲ್ಲಿಸೋದಕ್ಕೂ ಸಹ, ಮಗು ಆಟ ಆಡ್ತಾ ಶಬ್ದದ ಬೇರೆ ಬೇರೆ ರೂಪವನ್ನು ಕಲಿಸಲಿಕ್ಕೋಸ್ಕರ, ಅದನ್ನ ತಿಳುವಳಿಕೆ ಬಂದು ಕಿವಿಯಲ್ಲಿ ಎಚ್ಚರಿಕೆ ಹೆಚ್ಚಾಗ್ಲಿಕ್ಕೆ ಇದನ್ನ ಕೊಟ್ಟಿರ್ತಾರೆ. ಇದು ಸಹ ಮಕ್ಕಳಿಗೆ ಆಟ ಆಡಿಸ್ತಾ ಬೇರೆ ಬೇರೆ ನಾವು ಅದನ್ನ ಆಕರ್ಷಿತಗೊಳಿಸ್ಕೋಸ್ಕರ ಇರುವಂತಹದ್ದು. ಇದಾದ ನಂತರ ನಾನು ಮೊದಲೇ ಹೇಳಿದ ಹಾಗೆ ಸೆನ್ಸರಿ ಸ್ಟೆಪ್ಸ್ ಅಂದ್ರೆ ಪಂಚೇಂದ್ರಿಯಗಳನ್ನು ನಾವು ಉತ್ತೇಜಗೊಳಿಸಲಿಕ್ಕೆ, ಮುಖ್ಯವಾಗಿ ಕಾಲು, ಕೈ ಇವುಗಳಲ್ಲಿ ಬೇರೆ ಬೇರೆ ಒತ್ತಡದ ವಸ್ತುಗಳನ್ನ ಇಟ್ಟಾಗ ಕೈಯಲ್ಲಿರುವಂತಹ, ಮುಖ್ಯವಾಗಿ ಕೈಯ ಹಸ್ತ, ಇದು ಪ್ರಚೋದನೆಗೊಂಡು ಮಗುವಿಗೆ ತಾನು
ಚುರುಕುತನವನ್ನು ಹೆಚ್ಚು ಮಾಡಲಿಕ್ಕೆ ಒಂದು ಅಟ್ರಾಕ್ಷನ್ ಆಗಲಿಕ್ಕೆ ಇದಾಗುತ್ತೆ. ನಾವು ಮಕ್ಕಳಿಗೆ ದೊಡ್ಡವರಾದ್ಮೇಲೆ ಹೇಳ್ತೀವಿ ಕೈ ಚಿಕ್ಕು, ಕೈ ಉದ್ದು, ಕೈ ಚಪ್ಪಾಳೆ ಹೊಡಿ ಅಂತ. ಅದಕ್ಕೂ ಮೊದಲು ಕೈ ಸ್ವಲ್ಪ ಸ್ಪರ್ಶ ಜ್ಞಾನ ಹೆಚ್ಚಿಗೆ ಇದ್ರೆ ಮಗು ತುಂಬಾ ಚುರುಕಾಗಿರುತ್ತದೆ, ಅಂದ್ರೆ ಆಕ್ಟಿವ್ ಆಗಿರುತ್ತದೆ ಅಂತ ನಾವು ಅಂದ್ಕೊಂಡು ಈ ಒಂದು ಸಾಧನೆಯನ್ನು ಇದರಲ್ಲಿ ಅಳವಡಿಸಿದ್ದಾರೆ. ಇದು ಆದ ನಂತರ ಈ ಸೆನ್ಸರಿ ಸ್ಟೆಪ್ಸ್ ಅಲ್ಲಿ 3 ರೀತಿಯದ್ದಿದೆ. ಒಂದು ಪ್ಯಾಡ್ ವಿತ್ ರಬ್ಬರ್ ಸ್ಕ್ರಬ್ಬರ್, ಅಂದ್ರೆ ರಬ್ಬರ್ ನಿಂದ ಮೆತ್ತಗೆ ಇರುತ್ತೆ ಅದು. ಅದಾದ ನಂತರ ಬೆಲ್ಟ್ ಸರ್ಫೇಸ್, ಅಂದ್ರೆ ಇದು ಮತ್ತೆ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಅದಾದ್ಮೇಲೆ ಇನ್ನೊಂದು ಸಾಫ್ಟ್ ಆಗಿರುವಂತ ವೆಲ್ವೆಟ್ ಕ್ಲೋತ್ ಇರುತ್ತೆ, ಇದರಲ್ಲಿ ತುಂಬಾ ಮೆತ್ತಗೆ ಇರುತ್ತೆ. ನೀವು ಈ 3 ಮಕ್ಕಳಿಗೆ ಬೇರೆ ಬೇರೆ ಫಸ್ಟ್ ಮೆತ್ತಗೆ ತೋರಿಸಿ, ಆಮೇಲೆ ಸ್ವಲ್ಪ ಹಾರ್ಡ್ ಆಗಿ ತೋರಿಸಿ, ಅದ ನಂತರ ತುಂಬಾ ಹಾರ್ಡ್ ಆಗಿ ತೋರಿಸಿದ್ರೆ ಮಕ್ಕಳು ಅದನ್ನು ಮುಟ್ಕೊಳ್ಳೋದ್ರಿಂದ ಓ ಇದು ಬೇರೆ ಬೇರೆ ಒಂದು ಸ್ಪರ್ಶ ಜ್ಞಾನ ಇದೆ ಅನ್ನೋದನ್ನ ಅವ್ರ ತಲೆಯಲ್ಲಿ ಉಳಿಲಿಕ್ಕೆ ಕಾರಣ ಆಗುತ್ತೆ. ಇದಾದ ನಂತರ ಗ್ರಿಪ್ ಟಾಯ್ ಅಂದ್ರೆ ಇದು ಶಬ್ದವನ್ನು ಮಾಡುತ್ತೆ. ಮಗುವಿಗೆ ಒಂದು ವಸ್ತು ತಿರುಗಿದಾಗ ಬೇರೆ ಬೇರೆ ಶಬ್ದಗಳು ಬರುತ್ತೆ ಅನ್ನೋದು ಒಂದು ಆಕರ್ಷಣೆ ಮಾಡಲಿಕ್ಕೆ ಈ ಒಂದು ಗ್ರಿಪ್ ಟಾಯ್ ಅನ್ನ ಇಟ್ಟಿದ್ದಾರೆ. ಈ ಗ್ರಿಪ್ ಟಾಯ್ ಅಂತ ಹೇಳಿದ್ರೆ ಮಗು ಇದರಿಂದ ತನ್ನ ಒಂದು ಶಬ್ದ ಬಂದ ಕಡೆಗೆ ತಿರುಗುವುದು, ಮತ್ತೆ ವಸ್ತುಗಳು ಬೇರೆ ಬೇರೆಯಲ್ಲಿ ತಿರುಗುತ್ತದೆ, ಅದರಿಂದ ಶಬ್ದ ಬರುತ್ತದೆ ಅನ್ನೋದು ಕಲ್ತ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಸ್ಪೀಕಿಂಗ್ ಟಾಯ್ಸ್, ಇದರಲ್ಲಿ 3 ರೀತಿ ಇದೆ. ಇದು ರಬ್ಬರ್ ರೀತಿ ಪ್ಲಾಸ್ಟಿಕ್ ಇದಿದೆ. ಇದನ್ನ ಕೈಯಲ್ಲಿ ಒತ್ತಿದಾಗ ಒಂದು ಶಬ್ದ ಬರುತ್ತೆ, ಕ್ವೀ ಅನ್ನೋ ಶಬ್ದ ಬರುತ್ತೆ. ಆ ಸ್ಕ್ವೀಸಿಂಗ್ ಮಾಡೋದು ಮಗುವಿಗೆ ಕೆಲವು ವಸ್ತುಗಳನ್ನು ಒತ್ತಿದ್ರೆ ಅದ್ರಲ್ಲಿ ಶಬ್ದ ಬರುತ್ತೆ ಅನ್ನೋದು ಒಂದಾಗುತ್ತೆ. ಎರಡನೇದಾಗಿ ಮಗುವಿನ 2 ಕೈಗಳು ಜೋಡಿಸುವಂಥದ್ದು, ಏನಂತ ಹೇಳ್ತೇವೆ ನಮ್ಮ ಹೆಬ್ಬೆಟ್ಟು ಮತ್ತು ಬೇರೆ ಬೇರೆ ಕೈಯ ಬೆರಳುಗಳು ಜೋಡಿಸುವಾಗ ಯಾವುದು ಮಧ್ಯದಲ್ಲಿ ವಸ್ತು ಸಿಕ್ಕಿದ್ರೆ ಅದನ್ನು ಒತ್ತಬಹುದು, ಒತ್ತಿದ ಶಬ್ದ ಬರುತ್ತೆ. ಈ ರೀತಿಯಿಂದ ಮಗು ಮತ್ತೆ ಮತ್ತೆ ಕೈಯನ್ನು ಮುಷ್ಟಿ ಕಟ್ಟೋದಕ್ಕೆ ಒಂದು ಕಾರಣ ಆಗುತ್ತೆ. ಇದಾದ ನಂತರ ಒಂದರ ಮೇಲೆ ಒಂದು ಇಟ್ಟು ನಾವು ಮಾಡುವಂತ ಪಿರಾಮಿಡ್ ಅಂತ ಹೇಳಿದ್ರೆ ಈ ರಿಂಗ್ಸ್ ಇರುತ್ತೆ. ರಿಂಗ್ಸ್ ಅಂದ್ರೆ ರೌಂಡ್ ಆಗುವಂಥದ್ದು. ಇದನ್ನ ನಿಮ್ಮ ಮಕ್ಕಳಿಗೆಲ್ಲ ಮನೇಲಿ ಹೆಚ್ಚಾಗಿ ತಂದಿರ್ತಾರೆ ತಂದೆ ತಾಯಿಗಳು. ಇದು ನಮ್ಮ ಮಕ್ಕಳಿಗೆ ಕಡಿಮೆ ಸಿಗುತ್ತೆ ಅಂತ ಹೇಳಿ ಈ ಮಗುವಿಗೆ ಒಂದರ ಮೇಲೆ ಒಂದು ಜೋಡಿಸುವಂತ ಒಂದು ತಿಳುವಳಿಕೆ ಕೊಡೋದಕ್ಕೋಸ್ಕರ, ಮತ್ತೆ ಇದರಲ್ಲಿ ಸಹ ಕೈಯಲ್ಲಿ ಏನ್ ಮಾಡ್ಬೇಕಂತೀವೋ ಅದನ್ನ ಕಣ್ಣಲ್ಲಿ ನೋಡಿ ಮಾಡೋದಕ್ಕೆ ಸಣ್ಣದು ದೊಡ್ಡದು, ಅದಕ್ಕಿಂತ ಸಣ್ಣದು ಅಂತ ಅದನ್ನ ಕಲಿಸ್ಲಿಕ್ಕೋಸ್ಕರ ಒಂದು ಅನುಕೂಲ ಆಗುತ್ತೆ. ಎರಡನೇದಾಗಿ ಇದರಲ್ಲಿ ಬೇರೆ ಬೇರೆ ಬಣ್ಣಗಳ ಮೂಲತಃ ಹಳದಿ, ಹಸಿರು ಬಣ್ಣ, ಬಿಳಿ ಬಣ್ಣ, ಅದಾದ ನಂತರ ರಸಿನ ಬಣ್ಣ, ಈ ರೀತಿಯಲ್ಲಿ ಬಣ್ಣವನ್ನು ಒಂದರ ಮುಂದೆ ಒಂದು ಜೋಡಿಸುವಂತ ಒಂದು ವ್ಯವಸ್ಥೆ. ಇದಾದ ನಂತರ ಸಾಫ್ಟ್ ಬಾಲ್, ಅಂದ್ರೆ ಮಗುವಿಗೆ ತನ್ನ ಸ್ಪರ್ಶ ಜ್ಞಾನವನ್ನು ಮತ್ತೆ ಹೆಚ್ಚಿಸೋಸ್ಕರ ಬಾಲನ್ನು ಎಸೆಯುವುದು, ಬಾಲನ್ನು ಹಿಡಿಯುವುದು, ಬಾಲನ್ನು ಮುಟ್ಟುವುದು. ಮಗು ಇದರಿಂದ ಎಷ್ಟು ದೂರ ಎಸೆದ್ರು ಸಹ ನೋವು ಬರುವುದಿಲ್ಲ, ಯಾವುದೇ ಒಂದು ಪೇಯ್ನ್ ಅಥವಾ ಒಂದು ನೋವು ಆಗದೆ ಇರೋದ್ರಿಂದ ಮಗು ಇದನ್ನು ಹಿಡ್ಕೊಳ್ಳಿಕ್ಕೆ, ಎಸೆಯಲಿಕ್ಕೆ ಮತ್ತೆ ಇದನ್ನ ತಾನು ಮುಟ್ಟಿ ನೋಡೋದಕ್ಕೆ ಇಷ್ಟಪಡುತ್ತೆ. ಅದರಿಂದ ಇದರಲ್ಲಿ ಬಹಳ ಕಡಿಮೆ ವೆಯ್ಟ್ ಇದೆ, ಹೆಚ್ಚಿಗೆ ವೆಯ್ಟ್ ಇರುವುದಿಲ್ಲ, ಹಗುರವಾದಂಥದ್ದು, ಸಾಫ್ಟ್ ಆಗಿರುತ್ತೆ. ಇದು ಹತ್ತಿ ಅಥವಾ ಇದರಿಂದ ಬಟ್ಟೆಯಿಂದ ಮಾಡಿರುವಂಥದ್ದು. ಇನ್ನು ವುಡನ್ ಬ್ಲಾಕ್ಸ್, ಇದು ನಾವು ಮಗುವಿಗೆ ಹೊಸದಾಗಿ ಒಂದು ವಿಷಯನ ಕಲಿಸ್ಲಿಕ್ಕೋಸ್ಕರ ಚಿತ್ರದ ಮೂಲಕ ಬೇರೆ ಬೇರೆಯ ವಸ್ತುಗಳನ್ನ ಪರಿಚಯಕ್ಕೋಸ್ಕರ ಇದನ್ನ ಮಾಡ್ತಾರೆ. ಇದರಲ್ಲಿ ತುಂಬಾ ಲೈಟ್ ವೇಟ್ ಅದಂತ, ಮಗು ಕೈಯಲ್ಲಿ ಹಿಡ್ಕೊಳ್ಬಹುದು. ತನ್ನ ಒಂದು ಸಣ್ಣ ಕೈಯಲ್ಲಿ ಇದನ್ನ ಹಿಡ್ಕೊಂಡು ನೋಡೋದಕ್ಕೆ ಬೇಕಾದಂತ ಕೆಲವು ವಸ್ತುಗಳಿರುತ್ತೆ. ಪ್ರಾಣಿಗಳು, ಹಣ್ಣುಗಳು, ವಾಹನಗಳು, ಇವುಗಳನ್ನು ನಾವು ಇದರಲ್ಲಿ ಕಲಿಸ್ಲಿಕ್ಕೆ ನೋಡಿ, ಸೈಕಲ್ಲು, ಆಮೇಲೆ ಬಾಲು, ಆಮೇಲೆ ಸಿಂಹ, ಬಾಳೆಹಣ್ಣು, ಈ ರೀತಿ ಕಲಿಸ್ಲಿಕ್ಕೋಸ್ಕರ ಇದನ್ನ ಉಪಯೋಗ ಮಾಡಬಹುದು. ಇದಾದ ನಂತರ ಮಗು ಸ್ವಲ್ಪ ನಡಿಲಿಕ್ಕೆ ಆಗ್ತಾ ಇದೆ ಅಥವಾ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇದೆ ಅಥವಾ 4 ಕೈಯಿಂದ ಹೋಗ್ತದೆ, ಅದಕ್ಕೆ ಕಾಲಿಗೋ ಅಥವಾ ಕೈಯಲ್ಲೋ ಈ ಒಂದು ಹಗ್ಗವನ್ನು ಹಿಡಿದು ಎಳೆಯುವಂತಹ ಒಂದು ಆಟದ ಸಾಮಾನು. ಇದು ಬಹಳ ಮಗುವಿಗೆ ಖುಷಿ ಆಗುತ್ತೆ. ತನ್ನ ಹಿಂದ್ಗಡೆ ಒಂದು ವಸ್ತು ಬರ್ತಾ ಇದೆ, ನಾನು ನಡ್ಕೊಂಡು ಹೋದ್ರೆ ಅನ್ನೋಂಥ ಒಂದು ಬರುತ್ತೆ, ತನಗೆ ಎಳೆಯುವ ಶಕ್ತಿ ಬಂದಿದೆ ಅಂತ ಕಲಿಸ್ಲಿಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ. ಇದಾದ ನಂತರ ಈ ಒಂದು ಮ್ಯಾಟ್, ಇದ್ರ ಮೇಲೆ ಮಗುವಿಗೆ ನಾವು ಏನ್ ಕಲಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ರೆ, ಮಗುವಿಗೆ ಜಿಪ್ ಹಾಕುವಂಥದ್ದು, ಜಿಪ್ ಸಿಗುವಂಥದ್ದು, ಆಮೇಲೆ ಒಂದಕ್ಕೊಂದು ಜೋಡಿಸುವಂಥದ್ದು, ಅಂದ್ರೆ ಈ ಇಲಾಸ್ಟಿಕ್ ಇರೋದ್ರಿಂದ ಇದರಲ್ಲಿ ಮಡಚೋದು ಬರುತ್ತೆ. ಇದರ ಮಧ್ಯದಲ್ಲಿ ಕೈ ಹಾಕಿದಾಗ ಬೇರೆಯಾದಂತ ಸ್ಪರ್ಶ ಬರುತ್ತೆ. ಆಮೇಲೆ ಈ ಬೇರೆ ಬೇರೆ ಸ್ಪರ್ಶ ಜ್ಞಾನಗಳನ್ನ ನಾವು ಹೆಚ್ಚಿಗೆ ಮಾಡೋದಕ್ಕೆ ಇದರಲ್ಲಿ 6 ರೀತಿಯ ಬೇರೆ ಬೇರೆ ಸೆನ್ಸರಿ, ಅಂದ್ರೆ ಪ್ರಚೋದನೆ ಕೊಡುವಂತ, ಯಾವುದು ಪಂಚೇಂದ್ರಿಯಗಳಿಗೆ ಪ್ರಚೋದನೆ ಕೊಡುವಂತ ವಸ್ತುಗಳನ್ನ ಅಳವಡಿಸಿದ್ದಾರೆ. ಇದಾದ ನಂತರ ನಾವು ಚೆಂಡುಗಳನ್ನು ಇಟ್ಟಿದ್ದಾರೆ, ಬೇರೆ ಬೇರೆ ಚೆಂಡು. ಒಂದು ಸ್ಮೈಲಿ ಚೆಂಡು ಅಂತಾರೆ, ಅಂದ್ರೆ ನಗುತ್ತಾ ಇರುವಂತಹ ಮುಖದ್ದು, ಹಳದಿ ಬಣ್ಣದ್ದು. ಇದು ಮಗು ಒತ್ತಿದ್ರೆ ಒಂದು ರೀತಿ ಹತ್ತಿ ಮುಟ್ಟಿದ ಹಾಗೆ ಇದೆ, ಬಹಳ ಒಳ್ಳೆಯದು. ಇದು ಮಗುವಿಗೆ ಸ್ಪರ್ಶ ಜ್ಞಾನವನ್ನು ಹೆಚ್ಚು ಮಾಡುತ್ತೆ. ಕೊನೆಗೆ ಬಾಲ್ ಅನ್ನು ಹಿಡ್ಕೊಳ್ಳೋದು, ಬಾಲ್ ಆಡುವಂಥದ್ದು ಕಲಿಸ್ಲಿಕ್ಕೆ ಇದು
ಮೂಲತಃ ಕಾರಣವಾಗುತ್ತೆ. ಇದೇ ರೀತಿಯಲ್ಲಿ ಇನ್ನೊಂದು ರಬ್ಬರ್ ಚೆಂಡು, ಇದನ್ನು ಎಸೆದಾಗ ಒಂದು ರೀತಿಯ ಬೆಳಕು ಬರುವಂತದ್ದು ಇರುತ್ತೆ. ಇದರಲ್ಲಿ ಲೈಟಿಂಗ್ ಬರುತ್ತೆ. ಮಗುವಿಗೆ ತಾನು ಎಸಿಬೇಕು, ಹಿಡಿಬೇಕು ಅನ್ನೋಂಥ ಆ ಒಂದು ಪ್ರಚೋದನೆ ಕೊಡ್ಲಿಕ್ಕೆ ಇದು ತುಂಬಾ ಆಸೆ ಆಕರ್ಷಣೀಯವಾಗಿರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಹಾಗೆಯೇ ಇನ್ನೊಂದು ಬಾಲು, ಇದು ಸಾಫ್ಟ್ ಬಾಲೇ. ಇದನ್ನ ಎಸೆಯೋದ್ರಿಂದ ಮಗುವಿಗೆ ತಾನು ಹಿಡ್ಕೊಳ್ಬೇಕು, ಎಸಿಬೇಕು ಅನ್ನುವಂಥ ಒಂದು ತಿಳುವಳಿಕೆ ಬರಲಿಕ್ಕೆ ಕಾರಣ. ಇದಾದ ನಂತರ ನೆಸ್ಟಿಂಗ್ ಕಪ್ಸು. ನಾವು ಮೊದಲು ಒಂದು ನೋಡಿದ್ವಿ, ಒಂದು ರಿಂಗ್ಸ್ ಅನ್ನು ಒಂದ್ರೊಳಗೆ ಹಾಕೋದು. ಇದು ಏನಾಗಿದೆ, ಈ ಒಂದು ಕಪ್ಪು ಒಂದು ವಸ್ತುವಿನ ಮೇಲೆ ಇನ್ನೊಂದು ವಸ್ತುವಿನ ಜೋಡಿಸ್ತಾ ಹೋಗೋದ್ರಿಂದ ಮಗುವಿಗೆ ಐ ಮತ್ತೆ ಕಣ್ಣು ಮತ್ತೆ ಕೈಯ ಒಂದು ಹಿಡಿತ ಬರುತ್ತೆ. ಒಂದು ಕಂಟ್ರೋಲ್ ಅಥವಾ ಒಂದು ಹಿಡಿತ ಅನ್ನುವಂಥದ್ದು ಇದರಲ್ಲಿ ಬರುತ್ತೆ. ಇದು ಬರೋದ್ರಿಂದ ಮಗು ಮುಂದೆ ಬೇರೆ ಬೇರೆ ವಸ್ತುಗಳನ್ನ ಹಿಡಿದು ಅದನ್ನು ಜೋಡಿಸುವಂಥದ್ದು, ಒಂದು ಸ್ಕ್ರೂಗೆ ಒಂದು ಬಟನ್ ಹಾಕುವಂಥದ್ದು, ಇದನ್ನು ಕಲಿಲಿಕ್ಕೆ ಇದು ಮೂಲತಃ ಈ ಒಂದು ಕಲಿಕೆ ಕಾರಣವಾಗುತ್ತೆ. ಅದಕ್ಕೋಸ್ಕರ ಈ ಕಪ್ಸ್ ಅನ್ನ ಮಗುವಿಗೆ ಜೋಡಿಸುವಂಥದ್ದು ಶಾಲೆಯಲ್ಲಿ, ಸ್ಕೂಲಲ್ಲಿ ಮೊದಲು ಮನೆಯಲ್ಲಿ ಕಲಿಸೋಕ್ಕೋಸ್ಕರ ಈ ವಸ್ತುಗಳನ್ನು ಮನೆಯಲ್ಲಿ ಕೊಟ್ಟಿರ್ತಾರೆ. ಇದಾದ ನಂತರ ಮಗುವಿಗೆ ನಾವು ಯಾವುದೋ ಅಳ್ತಾ ಇರುತ್ತೆ ಅಥವಾ ಏನಾದ್ರು ಒಂದು ಕತೆ ಹೇಳಬೇಕು, ಅದಕ್ಕೆ ಬೇಕಾದಂತ ಸಾಫ್ಟ್ ಟಾಯ್ಸ್, ಅಂದ್ರೆ ಕೈಯಲ್ಲಿ ನಮ್ಮ ಈ ಒಂದು ಕೈಗೆ ಬೇರೆ ಬೇರೆ ಹಾಕೊಂಡು ಮಗುವಿನ ಟಾಯ್ಸ್ ಅನ್ನು ಹಿಡ್ಕೊಂಡು ಆ ಟಾಯ್ಸ್ ಮೂಲಕ ಮಗುವಿಗೆ ಬೇರೆ ಬೇರೆ ವಿಷಯಗಳನ್ನು ತಿಳಿಸ್ಲಿಕ್ಕೆ ಬೇಕಾದಂತ ಇದಿರುತ್ತೆ. ಇದರಲ್ಲಿ 3 ರೀತಿ ಇದೆ. ಒಂದು ಸ್ನೇಕು, ಒಂದು ಯಾವುದು ಕೋತಿ ರೀತಿಯದ್ದು, ಒಂದು ಮನುಷ್ಯನ ರೀತಿಯದ್ದು. ನಾವು ಯಾವ್ದಾದ್ರು ಒಂದು ಕಥೆಯನ್ನು ಮಾಡಿ ಮಗು ನೋಡು, ಒಂದು ಊರಿನಲ್ಲಿ ಒಂದು ಸಣ್ಣ ಊರಿತ್ತು, ಆ ಊರಿನಲ್ಲಿ ಒಂದು ಹಾವಿತ್ತು, ಹಾವು ಹರ್ಕೊಂಡು ಬರ್ತಾ ಇತ್ತು, ಮಕ್ಕಳು ನೋಡಿ ಓಡಿ ಹೋದ್ರು. ಅದನ್ನು ನೋಡ್ಬಿಟ್ಟು ಎದುರುಗಡೆ ಇನ್ನೊಂದು ಹುಲಿ ಬಂತು, ಹುಲಿ ಹಾವಿಗೆ ಹೆದರ್ಲಿಲ್ಲ. ಹಾಗೆ ಕತೆ ಹೇಳಲಿಕ್ಕೆ ಇದು ಒಂದು ಅನುಕೂಲ ಬರುವಂತ ಟಾಯ್ಸ್. ಇದಾದ ನಂತರ ಇನ್ನೊಂದು E17 ಮ್ಯೂಸಿಕಲ್ ಬುಕ್. ಈ ಬುಕ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ವಸ್ತುವನ್ನು ನೀವು ಒಂದೊಂದು ಬಟನ್ ಅನ್ನು ನೀವು ಒತ್ತಿದ್ರೆ, ಎ ಅನ್ನುವ ಬಟನ್ ಒತ್ತಿದ್ರೆ ಅದು ಹೇಳುತ್ತೆ ಎ. ಆಮೇಲೆ ಇನ್ನೂ ಅದರಲ್ಲಿ ಬೇರೆ ಸೆಕೆಂಡ್ ಮೋಡ್ ನಲ್ಲಿ ಇಟ್ಟರೆ ಅದು APPLE ಆಪಲ್ ಅನ್ನುತ್ತೆ. ಮಕ್ಕಳಿಗೆ ನಾವು ಶಬ್ದಗಳನ್ನು ಕಲಿಸುವುದಕ್ಕೆ, ಅಕ್ಷರಗಳನ್ನು ಕಲಿಸುವುದಕ್ಕೆ ಈ ಒಂದು ಸ್ಲೇಟ್ ಅನ್ನ ಉಪಯೋಗಿಸಬಹುದಾಗಿದೆ. ಈ ಸ್ಲೇಟ್ ಉಪಯೋಗಿಸೋದ್ರಿಂದ ಮಕ್ಕಳು ಬಹಳಷ್ಟು ವಿಷಯಗಳನ್ನ ಕಲಿಲಿಕ್ಕೆ ಮುಂದೆ ಅನುಕೂಲ ಆಗುತ್ತೆ. ಇನ್ನು ಇದು ಕಾಲಿಗೆ ಹಾಕುವಂತ ಒಂದು ಶೂ ಅದು ಏನಂತ ಹೇಳ್ತೀವಿ, ಬೂಟ್. ಈ ಬೂಟ್ಸು ಸಣ್ಣ ಮಕ್ಕಳಿಗೆ ತುಂಬಾ ಖುಷಿ ಆಗ್ಬೋದು. ಕಾಲಿಗೆ ಏನೋ ಹಾಕೊಂಡಿದೀವಿ ಅಂತ ಆ ಖುಷಿಯಲ್ಲಿ ಇರ್ತಾರೆ. ಅದಕ್ಕೋಸ್ಕರನೇ ಇದನ್ನು ತಯಾರು ಮಾಡಿರುವಂಥದ್ದು. ಇದು ಒತ್ತೋದ್ರಿಂದ ಮಕ್ಕಳಿಗೆ ತಾವು ಏನೋ ಹಾಕೊಂಡಿದೀವಿ, ಸ್ಪೀಕಿ ಅಂತ ನಡೆದಾಗೆಲ್ಲ ಶಬ್ದ ಬರುತ್ತೆ ಅನ್ನೋ ಆ ಶಬ್ದ ಅವರಿಗೆ ಮತ್ತಷ್ಟು ಪ್ರಚೋದನೆ ಕೊಟ್ಟು ನಡಿಬೇಕು ಅನ್ನೋ ಆಸೆಯನ್ನು ಹುಟ್ಟಿಸುತ್ತೆ, ನಡಿಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇದು ನಮ್ಮ ಮಕ್ಕಳ ಬೆಳವಣಿಗೆ ನಿಧಾನಗತಿ ಇದ್ದಾಗ ಇದನ್ನು ಪ್ರಚೋದಿಸೋಕ್ಕೋಸ್ಕರನೇ ಈ ಒಂದು ಶೂ ಅನ್ನ ಹೆಚ್ಚಾಗಿ ಮಕ್ಕಳಿಗೆ ಹಾಕ್ತಾರೆ. ಇದೆಲ್ಲ ವಿವರಣೆಗಳನ್ನ ನಮ್ಮ ಈ ಒಂದು ರಾಷ್ಟ್ರೀಯ ಮಾನಸಿಕ ವಿಕಲಾಂಗ ಸಂಸ್ಥೆಯಿಂದ ಇದನ್ನ ಕಡಿಮೆ ಮಾಡೋದು ಹೇಗೆ, ಈ ಒಂದು ಬುದ್ಧಿಮಾಂದ್ಯತೆ ಹುಟ್ಟದ ಹಾಗೆ, ಈ ಬುದ್ಧಿಮಾಂದ್ಯತೆ ಹುಟ್ಟಿದನ್ನು ಪತ್ತೆ ಹಿಡಿಯುವುದು ಹೇಗೆ, ಮತ್ತೆ ಇದನ್ನ ಪತ್ತೆ ಹಿಡಿದ ನಂತರ ತರಬೇತಿ ಕೊಡುವುದು ಹೇಗೆ ಅನ್ನೋ ಒಂದು ಬುಕ್, ಇದಕ್ಕೆ ರ್ಯಾಪಿಡ್ ಬುಕ್ ಅಂತ ಹೇಳ್ತಾರೆ. ಈ ಬುಕ್ ಅನ್ನು ಓದುವುದರಿಂದ, ತಿಳ್ಕೊಳ್ಳೋದ್ರಿಂದ ನಾವು ಎಷ್ಟೋ ಮಕ್ಕಳನ್ನ ಈ ಒಂದು ಬುದ್ಧಿಮಾಂದ್ಯತೆ ಹೆಚ್ಚಿಗೆ ಆಗದ ಹಾಗೆ, ಇದರಿಂದ ತೊಂದರೆ ಆಗದ ಹಾಗೆ ಅತಿ ಶೀಘ್ರದಲ್ಲಿ ಪತ್ತೆ ಹಚ್ಚಿ ಒಂದು ತರಬೇತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲವನ್ನು ಒಂದು ನಾವು ಏನಂದ್ರೆ ಬ್ಯಾಗ್ ನಲ್ಲಿ ಇಟ್ಟಿರ್ತಾರೆ. ಈ ಬ್ಯಾಗಿಗೆ ಚಕ್ರಗಳಿರೋದ್ರಿಂದ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ, ಯಾವ ಊರಿಗೆ ಬೇಕಾದ್ರೂ ತಗೊಂಡೋಗ್ಬೋದು. ಈ ಬ್ಯಾಗ್ ಅಲ್ಲಿ ಈ ವಸ್ತುಗಳನ್ನು ಒಳ್ಳೆಯ ರೀತಿಯಲ್ಲಿ ನಾವು ಸೇವೆ ಮಾಡಿ, ಸಂಗ್ರಹ ಮಾಡಿ ಇಟ್ಕೊಳ್ಬಹುದು. ಮತ್ತೆ ಉಪಯೋಗಿಸಿದ ನಂತರ ಅದನ್ನು ಮತ್ತೆ ಅದಕ್ಕೆ ಹಾಕಿಡ್ಬೋದು. ಯಾವಾಗ ಬೇಕೋ ತೆಗಿಬಹುದು, ಯಾವಾಗ ಬೇಕೋ ಹಾಕಿ ತೆಗೆದಿಡ್ಬೋದು. ಇದಕ್ಕೋಸ್ಕರ ಹೆಚ್ಚಿಗೆ ಜಾಗ ಬೇಕು, ಈ ವಸ್ತುಗಳ ಮನೆಯಲ್ಲೆಲ್ಲ ಬೆಳೆಸ್ಬೇಕು ಅನ್ನುವಂತ ತೊಂದರೆ ಇರುವುದಿಲ್ಲ. ಇದು ಬಹಳ ಅನುಕೂಲ ಆಗುತ್ತೆ. ಮಕ್ಕಳು ಇದನ್ನು ಉಪಯೋಗಿಸೋದ್ರಿಂದ ನಾವು ದಿನಹ ಸಂತೋಷದಿಂದ ಮಕ್ಕಳಿಗೆ ಮುಂದಿನ ಒಂದು ತೊಂದರೆ ಬರದ ಹಾಗೆ ತರಬೇತಿ ಕೊಡೋದಕ್ಕೆ ಇದೊಂದು ಅತ್ಯುತ್ತಮವಾದ ಸಾಧನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.